ನಾವು 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು ಬಿಜೆಪಿಯವರಿಗೆ ನುಂಗಲಾರದ ತುತ್ತಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಸಿಂಧನೂರಿನಲ್ಲಿ ನಡೆದ ಬೃಹತ್ ಕಾರ್ಯಕ್ರಮದಲ್ಲಿ ತಿಮ್ಮಾಪುರ ಏತ ನೀರಾವರಿ ಯೋಜನೆ, ಜಲಜೀವನ್ ಮಿಷನ್ ಯೋಜನೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಮೋದಿ ಅವರು ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗುತ್ತದೆ ಎಂದು ಭಾಷಣ ಮಾಡಿದರು. ಆದರೆ ಅವರ ಮಾತು ಮತ್ತೊಮ್ಮೆ ಸುಳ್ಳಾಗಿದೆ ಅಂತ ಆರೋಪಿಸಿದರು. ಇನ್ನು ನಮ್ಮ ಗ್ಯಾರಂಟಿ ಯೋಜನೆಗಳಿಂದಾಗಿ ಬರಗಾಲದಲ್ಲೂ ರಾಜ್ಯದ ಬಡವರು ಸಂಕಷ್ಟದಿಂದ ಪಾರಾಗಿದ್ದಾರೆ. 120 ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. 1.16 ಕೋಟಿ ಮಹಿಳೆಯರ ಖಾತೆಗೆ ತಿಂಗಳಿಗೆ 2,000 ಕೊಡಲಾಗುತ್ತಿದೆ. ಹೀಗೆ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ 5-6 ಸಾವಿರ ರೂಪಾಯಿ ಉಳಿತಾಯ ಆಗುತ್ತಿದೆ ಅಂತ ಹೇಳಿದ್ರು. ಇದಲ್ಲದೆ ನಾವು ಕನ್ನಡಿಗರು ಪ್ರತಿ ವರ್ಷ ಕೇಂದ್ರಕ್ಕೆ 4 ಲಕ್ಷ ಕೋಟಿ ತೆರಿಗೆ ರೂಪದಲ್ಲಿ ಹಣ ಕೊಡ್ತೀವಿ. ಆದರೆ ಕೇಂದ್ರ ನಮಗೆ ವಾಪಸ್ ಕೊಡುವುದು 52 ಸಾವಿರ ಕೋಟಿ ಮಾತ್ರ. ಬರಗಾಲ ಬಂದಿದ್ರು ಕೇಂದ್ರದಿಂದ ನಯ ಪೈಸೆ ಬಂದಿಲ್ಲ. ಇದನ್ನು ರಾಜ್ಯದ ಜನತೆ ಬಿಜೆಪಿ ಸಂಸದರಿಗೆ ಪ್ರಶ್ನಿಸಬೇಕು ಅಂತ ಕರೆ ನೀಡಿದ್ರು. ಇದೇ ವೇಳೆ ಸಿಂಧನೂರಿಗೆ ಇದುವರೆಗೂ ಶೇಕಡಾ 80ರಷ್ಟು ನೀರಾವರಿ ಸವಲತ್ತು ಸಿಕ್ಕಿದೆ. ಶಾಸಕರು 100ಕ್ಕೆ 100ರಷ್ಟು ನೀರಾವರಿ ಮಾಡಲು ಬದ್ಧರಾಗಿದ್ದಾರೆ. ನಮ್ಮ ಸರ್ಕಾರ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿ ರೈತರ ಬದುಕನ್ನು ಉನ್ನತೀಕರಿಸಲು ನಾವು ಬದ್ಧರಾಗಿದ್ದೇವೆ. ನವಿಲೆ ಬ್ಯಾಲೆನ್ಸಿಂಗ್ ಅಣೆಕಟ್ಟು ನಿರ್ಮಿಸಲು ನಮ್ಮ ಸರ್ಕಾರ ಸಿದ್ಧವಿದೆ ಅಂತ ಭರವಸೆ ನೀಡಿದ್ರು. ಇನ್ನು ಹಂಪನಗೌಡ, ಬಾದರ್ಲಿ, ಸಜ್ಜನ ಮತ್ತು ಅಭಿವೃದ್ಧಿ ಬಗ್ಗೆ ಹೆಚ್ಚು ಶ್ರಮಿಸುವ ಶಾಸಕರು, ಇವರಂತೆಯೇ ಎಲ್ಲಾ ಶಾಸಕರು ಶ್ರಮಿಸಿದರೆ ಇಡೀ ರಾಜ್ಯ ಮತ್ತು ಹೈದರಾಬಾದ್, ಕರ್ನಾಟಕ ಹೆಚ್ಚು ಅಭಿವೃದ್ಧಿಯಾಗುತ್ತದೆ ಅಂತ ಶಾಸಕರ ಕಾರ್ಯಕ್ಷಮತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಹಂಪನಗೌಡ ಬಾದರ್ಲಿ ಅವರೇ, ಸಚಿವರಾದಂಥ ಎನ್.ಎಸ್. ಬೋಸರಾಜು ಅವರೇ, ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ಶ್ರೀ ಶರಣ್ ಪ್ರಕಾಶ್ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ, ಶಾಸಕರುಗಳಾದಂಥ ಅಪ್ಪಯ್ಯ ನಾಯ್ಕ ಅವರೇ, ಬಸವನಗೌಡ ಅವರೇ, ಗದ್ದಲ್ ಅವರೇ, ನಾಗರಾಜ್ ಅವರೇ, ಮಾಜಿ ಶಾಸಕರಾದಂಥ ಅಮರೇಗೌಡ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲ ಯುವಕ ಮಿತ್ರರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಸಿಂಧನೂರು ವಿಧಾನಸಭಾ ಕ್ಷೇತ್ರದಲ್ಲಿ ತಿಮ್ಮಾಪುರ ಏತ ನೀರಾವರಿ ಯೋಜನೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ. ಜಲಜೀವನ್ ಮಿಷನ್ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಸರ್ಕಾರಿ ಪದವಿ
ಪೂರ್ವ ಕಾಲೇಜು ಸಿಂಧನೂರು ಇದರ ಸುವರ್ಣೋತ್ಸವ ಮಹೋತ್ಸವ ಕೂಡ ನಡೆದಿದೆ. ಕರ್ನಾಟಕ ಸಂಭ್ರಮ 50ರ ಪ್ರಯುಕ್ತ ಕನ್ನಡದ ರಥ ಮೆರವಣಿಗೆ ಕೂಡ ಚಾಲನೆಯನ್ನು ಕೊಟ್ಟಿದ್ದೇವೆ. ಹದಿಹರೆಯರ ಹೆಣ್ಣುಮಕ್ಕಳಿಗೆ ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ ವಿತರಣೆ ಕೂಡ ನಡೆದಿದೆ. ಸಿಂಧನೂರು ನಗರ ಸಂಚಾರ ಪೊಲೀಸ್ ಠಾಣೆ ಕಟ್ಟಡದ ಉದ್ಘಾಟನೆಯಾಗಿದೆ. ಜೊತೆಗೆ ಸಿಂಧನೂರಿನಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಶಂಕುಸ್ಥಾಪನೆ ಮಾಡತಕ್ಕಂಥ ಕೆಲಸಗಳು ಕೂಡ ನಡೆದಿದೆ. ಇವೆಲ್ಲವನ್ನು ಕೂಡ ಈ ಕ್ಷೇತ್ರದ ಶಾಸಕರಾದಂಥ ಅಂಪನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನೆರವೇರಿಸಿದ್ದೇವೆ. ನೀವೆಲ್ಲರೂ ಕೂಡ ಸಾಕ್ಷಿಗಳಾಗಿದ್ದೀರಿ ಈ ಕಾರ್ಯಕ್ರಮಕ್ಕೆ. ಅಂಪನಗೌಡ ಬಾದರ್ಲಿ ಅವರು ಬಹಳ ಸಜ್ಜನ ರಾಜಕಾರಣಿ, ಜೊತೆಗೆ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ರಾಜಕಾರಣಿ. ಪ್ರತಿಯೊಬ್ಬ ಶಾಸಕರು ಕೂಡ ಅವರವರ ಕ್ಷೇತ್ರವನ್ನ ಹೆಚ್ಚು ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದರೆ ಬಹುಶಃ ಈ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ಪ್ರತಿಯೊಬ್ಬ ಶಾಸಕರು ಕೂಡ ಮಾಡಬೇಕು ಅಂತೇಳಿ ನಾನು ಎಲ್ಲ ಶಾಸಕರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ತಿಮ್ಮಾಪುರ ಏತ ನೀರಾವರಿ ಯೋಜನೆ ಇವತ್ತು ಲೋಕಾರ್ಪಣೆಗೊಂಡಿದೆ. ಇದು ಯೋಜನೆ ಸಫರ್ಡ್ ಅಚ್ಚುಕಟ್ಟು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಓಕೆ. ಇದು ತುಂಗಭದ್ರಾ ಎಡದಂಡೆ ನಾಲೆ, ಅದರ ಅಚ್ಚುಕಟ್ಟು ಪ್ರದೇಶ ಏನು ಬರ್ತದೆ, ಆ ಅಚ್ಚುಕಟ್ಟಲ್ಲಿ ಸುಮಾರು 27,000 ಎಕರೆ ಪ್ರದೇಶಕ್ಕೆ ನೀರು ಸಿಗ್ತಾ ಇರಲಿಲ್ಲ. ಅವರು ಅಂಪನಗೌಡ ಬಾದರ್ಲಿ ಅವರ ಮೇಲೆ ನಮಗೆ ನೀರು ಸಿಗ್ತಾ ಇಲ್ಲ, ನಾಲೆ ಆಗಿದೆ ಅಂತೇಳಿ ಒತ್ತಡವನ್ನು ಹಾಕ್ತಾ ಇದ್ರು. ಹಾಗಾಗಿ ನನಗೂ ಕೂಡ ಅಂಪನಗೌಡ ಬಾದರ್ಲಿ ಅವರು ಭೇಟಿಯಾಗಿದ್ರು. ಆಮೇಲೆ ಸಮ್ಮಿಶ್ರ ಸರ್ಕಾರ ಇದ್ದಾಗ 2019 ನಮ್ಮದೇ ಸರ್ಕಾರ, ಆಗ ಡಿ.ಕೆ. ಶಿವಕುಮಾರ್ ನೀರಾವರಿ ಮಂತ್ರಿಯಾಗಿದ್ದರು. ಆಗ ಇದಕ್ಕೆ ಚಾಲನೆಯನ್ನು ಕೊಡ್ತಕ್ಕಂಥ ಪ್ರಯತ್ನ ನಡೆಯಿತು. ಸುಮಾರು 90 ಕೋಟಿ 60 ಲಕ್ಷ 90 ಕೋಟಿ 60 ಲಕ್ಷ ಇದನ್ನ ತುಂಗಭದ್ರಾ ನದಿಯಿಂದ ಲಿಫ್ಟ್ ಮಾಡಿ ನೀರನ್ನು ಉಳಿದ ನೀರಾವರಿ ಪ್ರದೇಶಗಳಿಗೆ ನೀರನ್ನು ಕೊಡ್ತಕ್ಕಂಥ ಯೋಜನೆ ಇದೆ. ಸೊ ಹಾಗಾಗಿ 27,000 ಎಕರೆ ಪ್ರದೇಶಗಳಿಗೆ ನೀರು ಕೊಡ್ತಾ ಇದ್ದೀವಲ್ಲ, ಸುಮಾರು 1.85 TMC ನೀರು
1.85 TMC ನೀರು. ಇದರ ಮೂಲಕ 27,000 ಎಕರೆಗಳಿಗೆ ನೀರು ಕೊಡ್ತಾ ಇದೆ. ಈ ಪ್ರದೇಶದಲ್ಲಿ 90 ಭಾಗ ಸಮಾಜದಲ್ಲಿರ್ತಕ್ಕಂಥ ಬಡವರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನ, ಹಿಂದುಳಿದ ವರ್ಗದ ಜನ ಬರ್ತಕ್ಕಂಥ ಪ್ರದೇಶ. 90% ಬಡವರು ಇರ್ತಕ್ಕಂಥ ಪ್ರದೇಶ, ಪರಿಶಿಷ್ಟ ಜಾತಿಯವರು ಇರ್ತಕ್ಕಂಥ ಪ್ರದೇಶ, ಪರಿಶಿಷ್ಟ ವರ್ಗದವರು ಇರ್ತಕ್ಕಂಥ ಪ್ರದೇಶ ಮತ್ತು ಹಿಂದುಳಿದ ಜಾತಿಯವರು ಇರ್ತಕ್ಕಂಥ ಪ್ರದೇಶ. ಈ ಪ್ರದೇಶಗಳಿಗೆ ಅವರ ಜಮೀನುಗಳಿಗೆ ನೀರು ಕೊಟ್ಟು ಅವರು ಕೂಡ ನೀರಾವರಿ ಸೌಲಭ್ಯವನ್ನು ಅನುಭವಿಸಬೇಕು, ಅವರು ಭತ್ತ ಬೆಳಿಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಇವತ್ತು ಸಿಂಧನೂರು ತಾಲೂಕು ಸುಮಾರು 80% ನೀರಾವರಿಯಿಂದ ನೀರಾವರಿ ಸೌಲಭ್ಯ ಸಿಕ್ಕಿದೆ. ಎಷ್ಟು? 80%. ಬಹುಶಃ ಹಂಪನಗೌಡ ಅವರು 100ಕ್ಕೆ 100 ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. 100ಕ್ಕೆ 100 ಮಾಡಬೇಕು ಅಂತ ಹೇಳಿ ಪ್ರಯತ್ನ ಅವಕಾಶ ಇದೆ. 100ಕ್ಕೆ 100 ಮಾಡಬೇಕು ಅಂತಕ್ಕಂಥ ಇದೆ. ನಾವು 100ಕ್ಕೆ 100 ಮಾಡಲಿಕ್ಕೆ, ನೀರಾವರಿ ಮಾಡಲಿಕ್ಕೆ ಎಲ್ಲ ಸಹಕಾರವನ್ನ, ಸಹಾಯವನ್ನ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂದ್ರೆ ನೀರು ಲಭ್ಯ ಇರುವಾಗ ಆ ನೀರನ್ನ ರೈತರಿಗೆ ಕೊಟ್ಟು ರೈತರ ಜೀವನವನ್ನ ಸುಧಾರಣೆ ಮಾಡಬೇಕು, ರೈತರ ಜೀವನವನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ. ಇದನ್ನ ನಾವು ಮಾಡ್ತೇವೆ. ಹಂಪನಗೌಡರು ಇನ್ನೊಂದು ಹೇಳಿದ್ರು, ಇವತ್ತು ತುಂಗಭದ್ರಾ ಡ್ಯಾಮ್ 1953ರಲ್ಲಿ ಪ್ರಾರಂಭ ಆಗಿದೆ. 1953. ಈಗ ಸುಮಾರು ಅಲ್ಲಿಂದ ಇವತ್ತಿನವರೆಗೆ 132 TMC ನೀರು ಸಂಗ್ರಹ ಮಾಡತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಡ್ಯಾಮ್. 132ಕ್ಕೂ ಹೆಚ್ಚು ಸಾಮರ್ಥ್ಯ ಇರ್ತಕ್ಕಂಥ ಡ್ಯಾಮ್. ಆ ಡ್ಯಾಮ್ನಲ್ಲಿ ಸುಮಾರು 32 TMC ನೀರು ಇವತ್ತು ಶೇಖರಣೆ ಆಗ್ತಾ ಇಲ್ಲ. ಕಾರಣ ಯಾಕಪ್ಪ ಅಂದ್ರೆ ಹೂಳು ತುಂಬಿಕೊಂಡ್ಬಿಡ್ತದೆ. 32 TMC ಅಷ್ಟು ಹೂಳು ತುಂಬಿಕೊಂಡ್ಬಿಟ್ಟಿದೆ. ಸೊ ಆ ನೀರೆಲ್ಲ, ತುಂಗಭದ್ರಾ ನೀರೆಲ್ಲ ಆಂಧ್ರಕ್ಕೆ ಹೋಗ್ತಾ ಇದೆ. ನಮ್ಮ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ, ಆಂಧ್ರದ ರೈತರಿಗೂ ಕೂಡ ಅನುಕೂಲ ಆಗ್ತಾ ಇಲ್ಲ. ಯಾಕಂತಂದ್ರೆ ನಾವು ಅವರು ಈ ನೀರನ್ನ ಹಂಚಿಕೆ ಮಾಡ್ತೇವೆ. ಆಂಧ್ರದವರು, ತೆಲಂಗಾಣ ಮತ್ತು ಆಂಧ್ರ ನಾವು ಹಂಚಿಕೆ ಮಾಡ್ತೇವೆ. ಆ ಕಾರಣಕ್ಕೋಸ್ಕರ ನಾವು ಯೋಚನೆ ಮಾಡಿದ್ದೀವಿ. ಹಿಂದೇನು ಹೇಳ್ತಲೇ ಇದ್ದಾರೆ, ನಾವು ಇನ್ನು ಮುಂದೆ ನವಿಲೆ ಬ್ಯಾಲೆನ್ಸಿಂಗ್ ಅಣೆಕಟ್ಟು, ನವಿಲೆ ಬ್ಯಾಲೆನ್ಸಿಂಗ್ ರಿಸರ್ವ್, ಅದೇ ಅಣೆಕಟ್ಟು ಅಂತಿದೆ ಕನ್ನಡದಲ್ಲಿ. ರಿಸರ್ವಾಯರ್ ಅಂದ್ರೆ ಅಣೆಕಟ್ಟು ಅಂತ ಅಲ್ವೇನು ರಾಕೇಶ್ ಸಿಂಗ್? ಅಣೆಕಟ್ಟು. ಆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಬೇಕು ಅಂತೇಳಿ ಹಂಪನಗೌಡ ಭಾಗದಲ್ಲಿಯವರು ಮತ್ತು ಈ ಭಾಗದವರು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅಲ್ವಾ? ಮಾಡ್ಬೇಕಲ್ವಾ? 32 TMC ನೀರು ಹೂಳು ತುಂಬಿಕೊಂಡ್ಬಿಟ್ಟದೆ, ಶೇಖರಣೆ ಆಯ್ತಾ ಇಲ್ಲ. 132 TMC ನಲ್ಲಿ 32 TMC ಇಲ್ಲ, ಬರೀ 100 TMC ನೀರು ಇರೋದು ಅಲ್ಲಿ. ಸೊ ನಮಗೆ ನಮ್ಮ ಪಾಲು ಎಷ್ಟು ಬರಬೇಕು ನೀರು ಅಷ್ಟು ಕೋತ ಆಗ್ತಾ ಇದೆ. ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೋಸ್ಕರ
ನವಿಲೆ ಹತ್ರ ನಾವು ಒಂದು ಅಣೆಕಟ್ಟನ್ನು ಬ್ಯಾಲೆನ್ಸಿಂಗ್ ಜಲವಾಹಿನ ಮಾಡ್ತಕ್ಕಂಥದ್ದನ್ನ ಮಾಡ್ತೇವೆ. ಸೊ ಇವತ್ತು ತಿಮ್ಮಾಪುರ ಏತ ನೀರಾವರಿಯನ್ನ ಯೋಜನೆಯನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇದ್ರ ಜೊತೆಗೆ ಇವತ್ತು ಇಲ್ಲಿ ಡಿಗ್ರಿ ಕಾಲೇಜ್ ಇದೆಯಲ್ಲ, ಪದವಿ ಕಾಲೇಜು, ಅದು 50ನೇ ವರ್ಷಕ್ಕೆ ಕಾಲಿಟ್ಟಿದೆ ಅಲ್ಲ, 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಅಂದರೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಆ ಸುವರ್ಣ ಮಹೋತ್ಸವ ಕೂಡ ಆಚರಣೆ ಆಗಿದೆ. ಆ ಕಾರ್ಯಕ್ರಮವನ್ನು ಕೂಡ ಇವತ್ತೇ ಸೇರಿಸಿದ್ದಾರೆ ಅಪ್ಪನಗೌಡ. ಅದರ ಅಧ್ಯಕ್ಷರು ಅವರೇ ಆಗಿದ್ದಾರೆ, ಕಾಲೇಜಿನ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷ ತುಂಬೋಗಿದೆ. ಕರ್ನಾಟಕ ಅಂತ ನಾಮಕರಣ ಆದದ್ದು 1973ನೇ ಇಸ್ವಿ. ಇವತ್ತು 2023ರಲ್ಲಿ ಇದ್ದೀವಿ. 50 ವರ್ಷ ತುಂಬೋಯ್ತು. ಹೋದ ವರ್ಷನೇ ಮಾಡಬೇಕಾಯ್ತು 50ನೇ ವರ್ಷನ, ಆದರೆ ಹಿಂದಿನ ಸರ್ಕಾರದವರು ಮಾಡಲಿಲ್ಲ. ಅದಕ್ಕೆ ನಾನು ಘೋಷಣೆ ಮಾಡಿದ್ದೆ, ಈ ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತೇವೆ ಅಂತೇಳಿ ನನ್ನ ಭಾಷಣದಲ್ಲಿ, ಆಯವ್ಯಯ ಭಾಷಣದಲ್ಲಿ ಘೋಷಣೆಯನ್ನು ಮಾಡಿದ್ದೆ. ಅದಕ್ಕೋಸ್ಕರ ಇಡೀ ವರ್ಷ ನವೆಂಬರ್ 1ನೇ ತಾರೀಕಿನಿಂದ 2024 ನವೆಂಬರ್ 1ನೇ ತಾರೀಕಿನಲ್ಲಿ ಇಡೀ ವರ್ಷ ಇಡೀ ರಾಜ್ಯದಲ್ಲಿ ಈ ಸುವರ್ಣ ಮಹೋತ್ಸವ ಆಚರಣೆಯನ್ನ ಮಾಡ್ತೇವೆ. ಕರ್ನಾಟಕ ಸಂಭ್ರಮ, ಕರ್ನಾಟಕ ಸುವರ್ಣ ಸಂಭ್ರಮ ಹೆಸರಲ್ಲಿ ಮಾಡ್ತೀವಿ. ಕರ್ನಾಟಕ ಹೆಸರಾಯಿತು, ಕರ್ನಾಟಕ ಹೆಸರಾಯಿತು, ಕನ್ನಡ ಉಸಿರಾಯಿತು. ಆಯ್ತಾ? ಕನ್ನಡ, ಕರ್ನಾಟಕ ಹೆಸರಾಯಿತು, ಕನ್ನಡ ಹೆಸರಾಯಿತು. ಈ ಘೋಷವಾಕ್ಯದೊಡನೆ ಇಡೀ ರಾಜ್ಯ ತುಂಬ ಇಡೀ ವರ್ಷ ಈ ಕರ್ನಾಟಕ ನಾಮಕರಣ ಆಯ್ತಲ್ಲ, ಅದರ ಸುವರ್ಣ ಮಹೋತ್ಸವದಿಂದ ಸಂಭ್ರಮದಿಂದ, ಸಂತೋಷದಿಂದ, ಬದ್ಧತೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಇವತ್ತು ಮೆರವಣಿಗೆ ಮೂಲಕ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೆ ನ್ಯಾಪ್ಕಿನ್ ಕೊಡೋದು, ಅದು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಯುವ ನಿಧಿ, ನಿಮಗೆಲ್ಲ ಗೊತ್ತಿದೆ, 5 ಗ್ಯಾರಂಟಿಗಳನ್ನು ಚುನಾವಣೆಗಿಂತ ಮುಂಚಿತವಾಗಿ ನಾವು ಘೋಷಣೆ ಮಾಡಿದ್ವಿ. ನಾವು ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿಗಳನ್ನ ನಾವು ಜಾರಿ ಮಾಡುತ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ವಿ. ನಾವು ಅಧಿಕಾರಕ್ಕೆ ಬಂದು 7 ತಿಂಗಳಾಯಿತು. 7 ತಿಂಗಳಲ್ಲಿ 4 ಗ್ಯಾರಂಟಿಗಳು ಈಗಾಗಲೇ ಜಾರಿಯಾಗಿದ್ದಾವೆ. ಯುವ ನಿಧಿ ಕಾರ್ಯಕ್ರಮ 26ನೇ ತಾರೀಕು ರಿಜಿಸ್ಟ್ರೇಷನ್ ಆಗಲಿಕ್ಕೆ ಪ್ರಾರಂಭ ಆಗಿದೆ. 12ನೇ ತಾರೀಕು ಜನವರಿ 2024, ಜನವರಿ 24, 12ನೇ ತಾರೀಕು ಶಿವಮೊಗ್ಗದಲ್ಲಿ ಯುವತಿಯರಿಗೆ, ಪದವೀಧರ ನಿರುದ್ಯೋಗಿ ಯುವಕರಿಗೆ, ಯುವತಿಯರಿಗೆ, ಡಿಪ್ಲೊಮಾ ಓದಿರ್ತಕ್ಕಂಥ ಯುವಕ ಯುವತಿಯರಿಗೆ 2 ವರ್ಷದವರೆಗೆ, ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಭತ್ಯೆ, ಡಿಪ್ಲೊಮಾ ಹೋಲ್ಡರ್ಸ್ ನಿರುದ್ಯೋಗಿಗಳಿಗೆ 1,500 ರೂಪಾಯಿ ಭತ್ಯೆ ಕೊಡ್ತಕ್ಕಂಥ ಕಾರ್ಯಕ್ರಮ 5ನೇ ಗ್ಯಾರಂಟಿ.
ಅದನ್ನು ಕೂಡ ಜಾರಿ ಮಾಡ್ತಾ ಇದ್ದೇವೆ. ಬಹಳ ಜನ ಹೇಳಿದ್ರು, ಇನ್ಕ್ಲೂಡಿಂಗ್ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ. ಮಿಸ್ಟರ್ ನರೇಂದ್ರ ಮೋದಿ ಅವ್ರು ಹೇಳಿದ್ರು, ಒಂದು ವೇಳೆ ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಏನಾಗ್ಬಿಟ್ಟದೆ ಅವರಿಗೆ, ನಾವು ಮಾಡಿಬಿಟ್ಟು ದಿವಾಳಿನೂ ಆಗಲಿಲ್ಲ, ರಾಜ್ಯ ನುಂಗಲಾರ ತುತ್ತಾಗಿದೆ ಬಿಜೆಪಿಯವರಿಗೆ. ಏನಾಗಿದೆ? ನುಂಗಲಾರದ ತುತ್ತು. ಏನಂತ ಹೇಳ್ತಾರೆ ಈಗ? ನನ್ನ ಅವರದೇ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಅವ್ರು ಹೇಳಿದ್ರು, ಜಾರಿ ಮಾಡಕ್ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ನಾವು 7 ತಿಂಗಳೊಳಗಡೆ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿದೆ. ರಾಜ್ಯ ಸುಭದ್ರ ಆಗದೆ ಇಷ್ಟೊಂದು ಉದ್ಘಾಟನೆ, ಶಂಕುಸ್ಥಾಪನೆ ಮಾಡೋಕ್ಕಾಗಿತ್ತ? ಏನಪ್ಪ ಅಪ್ಪ, ಏನಾಯ್ತು? ಇಷ್ಟೊಂದು ಮಾಡೋಕ್ಕಾಗಿತ್ತ? ಸುಭದ್ರವಾಗಿ ಹೋಗಿದ್ರೆ ಅಂಪನಗೌಡ, ನೀವು ಹೇಳ್ಬೇಕು. ಈ ಬಿಜೆಪಿ ಅವರಿಗೆ ಸುಳ್ಳು ಹೇಳ್ತಾರಲ್ಲ, ಅವ್ರಿಗೆ ಹೇಳ್ಬೇಕು, ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೀವಿ. ಬಹುಶಃ ಹೈದರಾಬಾದ್, ಕರ್ನಾಟಕದಲ್ಲಿ, ಸಿಂಧನೂರಿನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಆಗಿದೆಯಲ್ಲ, ಏನ್ರಿ ಆರ್ಥಿಕ ದಿವಾಳಿ ಆಗಿರೋ ರಾಜ್ಯದಲ್ಲಿ ಸಾಧ್ಯನಾ? ನಾವು ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ. ಮಿಸ್ಟರ್ ನರೇಂದ್ರ ಮೋದಿಜಿ, ಆರ್ಥಿಕವಾಗಿ ಸುಭದ್ರವಾಗಿದ್ದೇವೆ. ನೀವೇನು ಸುಳ್ಳು ಹೇಳಿದ್ರಿ ಅದು ಸಾಧ್ಯ ಆಗಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದೆ. ನಾನು ಬಂದಿದ್ದೆ ಚುನಾವಣಾ ಪೂರ್ವದಲ್ಲಿ, ಇಲ್ಲೇನ ಸಭೆ ನಡೆದು ಅಲ್ಲಿ ಆ ಕಡೆ ಅಲ್ಲಿ ನಡೀತು ಪಕ್ಕದಲ್ಲಿ. ನಾನು ಹೇಳಿದ್ದೆ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳಿದ್ದೆ. ನಾನು ಇಲ್ಲಿ ಬಂದಿದ್ದೆ, ಅಂಪನಗೌಡ ಬಾದರ್ಲಿ ಅವರನ್ನ ಗೆಲ್ಲಿಸಿ ಅಂತ ಹೇಳಿದ್ದು. ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ತೀವಿ, ಜನರಿಗೆ ದ್ರೋಹ ಮಾಡಲ್ಲ, ಮಾತನ್ನ ಉಳಿಸ್ಕೊಳ್ತೀವಿ ಅಂತ ಹೇಳಿದ್ದೆ. ಇವತ್ತು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಹೌದಲ್ಲ? ಶಕ್ತಿ ಯೋಜನೆ ಎಲ್ಲ ಮಹಿಳೆಯರು ಉಚಿತವಾಗಿ ನೀವು ನಮ್ಮ ಈ ಕಾರ್ಯಕ್ರಮ ಎಲ್ಲ ಮಹಿಳೆಯರು ಕೂಡ ಉಚಿತವಾಗಿ KSRTC ಬಸ್ನಲ್ಲಿ ಪ್ರಯಾಣ ಮಾಡಬಹುದು. ಗೊತ್ತಾಯ್ತು ತಾಯಿ? ನೀನು ಮಾಡ್ತಾ ಇದೀಯಾ? ವೆರಿ ಗುಡ್. ನೀವು ಎಲ್ಲಿ ಹೆಣ್ಮಕ್ಳು ಮಾಡ್ತಾ ಇದ್ದೀರಾ? ಹೆಣ್ಮಕ್ಳಿಗೆ 1,18,00,000 ಹೆಣ್ಣುಮಕ್ಕಳು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ. ಇವತ್ತವರಿಗೆ 120 ಕೋಟಿಗೂ ಹೆಚ್ಚು ಜನ, 120 ಕೋಟಿಗೂ ಹೆಚ್ಚು ಜನ ಹೆಣ್ಣುಮಕ್ಕಳು ಪುಕ್ಕಟಿಯಾಗಿ ಬಸ್ನಲ್ಲಿ ತಿರುಗಾಟ ಮಾಡಿದ್ದಾರೆ. ಎಷ್ಟು ಜನ? 120 ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಫ್ರೀಯಾಗಿ ಟ್ರಾವೆಲ್ ಮಾಡಿ. ಹಿಂದೆ ಯಾವೆಲ್ಲರೂ ಇತ್ತ ಈ ಥರದ ಕಾರ್ಯಕ್ರಮ? ಇವತ್ತು ಸುಮಾರು ಎಲ್ಲ ಯುವಕರಿಗೆ, ಯುವತಿಯರಿಗೆ 2 ವರ್ಷ 3,000 ರೂಪಾಯಿ ಕೊಡ್ತಕ್ಕಂಥ ಭತ್ಯೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. 12ನೇ ತಾರೀಕಿನಿಂದ ಜಾರಿ ಬರ್ತದೆ. ಮುಂದಿನ ತಿಂಗಳು 12ನೇ ತಾರೀಕಿನಿಂದ ಶಿವಮೊಗ್ಗದಲ್ಲಿ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ.
ಈಗಾಗಲೇ ರಿಜಿಸ್ಟ್ರೇಷನ್ಗೆ ಚಾಲನೆ ಕೊಟ್ಟಿದ್ದೀವಿ. ಚಂದ್ರ ಪ್ರಕಾಶ್ ಪಾಟೀಲ್ ಮಂತ್ರಿಗಳು ಅದು ಮಾಡಿದ್ದೀವಿ. ಆಮೇಲೆ ಗೃಹಲಕ್ಷ್ಮಿ 1,17 ಲಕ್ಷ ಮಹಿಳೆಯರಲ್ಲಿ 1,16 ಲಕ್ಷ ಮಹಿಳೆಯರಿಗೆ ಅವರ ಅಕೌಂಟ್ಗಳಿಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಮಧ್ಯವರ್ತಿಗಳು ಯಾರು ಇಲ್ಲ. ನಾನು ಕೊಡಿಸ್ಕೊಡ್ತೀನಿ ಕೊಡಿ ಅನ್ನೋರು ಇಲ್ಲ. ಈಗ ಅವರ ಅಕೌಂಟ್ಗೆ ನೇರವಾಗಿ ಕೊಡ್ಬೇಕು. ಅವರ ಅಕೌಂಟ್ಗೆ ನೇರವಾಗಿ ಯಜಮಾನಿಯರಿಗೆ 1,16 ಲಕ್ಷ ಮಹಿಳೆಯರಿಗೆ. ಅನ್ನಭಾಗ್ಯ ಕಾರ್ಯಕ್ರಮ, ಗೃಹ ಜ್ಯೋತಿ ಕಾರ್ಯಕ್ರಮ. ಇವತ್ತು ಕರ್ನಾಟಕದಲ್ಲಿ 4,30,00,000 ಬಡವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. 4,30,00,000 4,30,00,000 ಪ್ರತಿ ಕುಟುಂಬಗಳಿಗೆ ಇವರಿಗೆ 4ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಸಿಗ್ತದೆ. 4ರಿಂದ 5,000 ರೂಪಾಯಿ. ಈ 4,000 5,000 ರೂಪಾಯಿ ಬರ್ತದಲ್ಲ, ಅದು ಖರ್ಚು ಮಾಡಕ್ಕೆ ಸಿಕ್ಕುತ್ತಲ್ಲ ನಿಮಗೆ ದುಡ್ಡು. ಈ ಬಡವರಿದಾರಲ್ಲ, ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾರುಕಟ್ಟೆಗೆ ಹೋಗಿ ಕೊಂಡ್ಕೊಳ್ಳೋ ಶಕ್ತಿ ಆಗಬೇಕಲ್ಲ. ಅದಕ್ಕೋಸ್ಕರ ಯುರೋಪ್ ಕಂಟ್ರಿಲೆಲ್ಲ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಇರ್ತದೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಅದನ್ನ ಇವತ್ತು ಕರ್ನಾಟಕದಲ್ಲಿ ನಾವು ಜಾರಿ ಕೊಡ್ತಾ ಇದ್ದೀವಿ. ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಮಾಡಿಲ್ಲ, ಇದನ್ನು ಕರ್ನಾಟಕದಲ್ಲಿ ಮಾಡ್ತಾರೆ. ಸೊ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ, ಬಡವರ ಜೀವನ, ಎಲ್ಲ ಧರ್ಮದ ಜಾತಿಯವರು, ಬಡವರು ಎಲ್ಲ ಜಾತಿಯಲ್ಲಿದ್ದಾರೆ, ಎಲ್ಲ ಧರ್ಮದಲ್ಲಿದ್ದಾರೆ, ಎಲ್ಲರ ಜೀವನ ಸುಧಾರಣೆ ಆಗಬೇಕು, ಆರ್ಥಿಕವಾಗಿ ಮೇಲ್ಮಟ್ಟಕ್ಕೆ ಬರಬೇಕು ಅನ್ನೋ ಅಂದ್ರೆ ಇವತ್ತು ಬರಗಾಲ ಇತ್ತು. ನಾವು ಈ ಕಾರ್ಯಕ್ರಮಗಳು ಇಲ್ಲದೆ ಹೋಗಿದ್ರೆ ಆಹಾಕಾರ ಶುರುವಾಗುತ್ತೆ. ಕಾರ್ಯಕ್ರಮಗಳು ಇಲ್ಲದೆ ಹೋದ್ರೆ ಆಹಾಕಾರ ಶುರುವಾಗುತ್ತೆ. ಇವತ್ತು ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಮಾತುಗಳನ್ನ ಬರಕ್ಕಿನ ಮುಂಚಿತವಾಗಿ ನಿಮ್ಮನ್ನೆಲ್ಲ ಸರ್ವರಿಗೂ ಸಮಬಾಳು ಸಮಪಾಳು ಅಂತ ಹೇಳಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ ನಾವು ಮಾತನ್ನ ಕೊಟ್ಟಿದ್ದು. ಆ ಪ್ರಕಾರ ಇವತ್ತು ನಿಮ್ಮನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ತೇವೆ. 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ದು. ಬಹುಶಃ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ನನಗೂ 40 ವರ್ಷದ ರಾಜಕಾರಣದ ಅನುಭವ. ಯಾವುದೇ ಸರ್ಕಾರ, ಯಾವುದೇ ಒಂದು ಪಕ್ಷ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟರೆ, ಸಂಕಲ್ಪ ಮಾಡಿದ್ರೆ ಆ ಮಾತನ್ನ ಯಾರು ಕೂಡ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಹಿಂದೆ ಬಿಜೆಪಿ ಸರ್ಕಾರ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ನಿರುದ್ಯೋಗರ ಯುವಕರಿಗೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀವಿ ಅಂತ ಮಾತು ಕೊಟ್ಟರು, ಅದನ್ನು ನಡೆಸ್ಕೊಳ್ಳೋಕೆ ಆಗಲಿಲ್ಲ. ನಿಮ್ಮ ಅಕೌಂಟ್ಗಳಿಗೆ 15 ಲಕ್ಷ ಹಾಕ್ತೀವಿ ಅಂತ ಹೇಳಿದ್ರು, ಅದು ಮಾಡೋಕ್ಕಾಗಲಿಲ್ಲ. ಮೊನ್ನೆ ನಾವು ವಿಧಾನಸೌಧದಲ್ಲಿ ಕೊನೆಯ ಗ್ಯಾರಂಟಿ, 5 ಗ್ಯಾರಂಟಿಗಳ ಪೈಕಿ ಕೊನೆಯ ಗ್ಯಾರಂಟಿ ಯುವ ನಿಧಿ, ಅದನ್ನು ಕೂಡ ನಿಮಗೆ ಎನ್ರೋಲ್ ಮಾಡಲಿಕ್ಕೆ ನಾನು ಮುಖ್ಯಮಂತ್ರಿಗಳು ಮತ್ತು ಶರಣ ಪ್ರಕಾಶ್ ಪಾಟೀಲ್, ಸುಧಾಕರ್ ನಾವೆಲ್ಲ ಸೇರಿ ಅದನ್ನ ಚಾಲನೆಯನ್ನು ನಾವು ಕೊಟ್ಟಿದ್ದೇವೆ. ಜನವರಿ 12ನೇ ತಾರೀಕು ಶಿವಮೊಗ್ಗದಲ್ಲಿ ಅವರೆಲ್ಲ ಅಕೌಂಟ್ಗೆ ಹಣವನ್ನು ತಲುಪಿಸುವಂಥ ಕೆಲಸ ನಾವು ಮಾಡ್ತೇವೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಮೊದಲನೇ ಗ್ಯಾರಂಟಿಯನ್ನ ಶಕ್ತಿ ಯೋಜನೆ, ಎಲ್ಲ ಹೆಣ್ಮಕ್ಳು ತಾಯಂದಿರು ನೀವೆಲ್ಲ ಫ್ರೀಯಾಗಿ ಬಸ್ಸಲ್ಲಿ, KSRTC ಬಸ್ಸಲ್ಲಿ ಓಡಾಡೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ತಾವು ಓಡಾಡ್ತಾ ಇದ್ದೀರಿ ತಾನೇ? ಓಡಾಡ್ತಾ ಇದ್ದೀರೋ ಇಲ್ಲೋ? ಹೆಣ್ಮಕ್ಳು ಗಂಡಸರಿಗಲ್ಲ ಕಡೆಯಾ?
ಇವರು ಗಂಡಸರು ಕೈ ಎತ್ತವ್ರೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ದು. 1 ಕೋಟಿ ಹೆಣ್ಮಕ್ಳಿಗೆ ಅವ್ರ ಅಕೌಂಟ್ಗೆ ಒಂದು 5,000 ಹೆಣ್ಮಕ್ಳಿಗೆ ಸ್ವಲ್ಪ ಅಕೌಂಟ್ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾರೆ ಅವನು ಯಾರು ಏಜೆಂಟ್ ಇದ್ದ ಅವನ ಫೋನ್ ನಂಬರ್ ಕೊಟ್ಬಿಟ್ಟವನೆ, ಅದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದು ಬಿಟ್ಟು 1 ಕೋಟಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. 10 kg ಅಕ್ಕಿ ಮಾತು ಕೊಟ್ಟಿದ್ದು, ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಡಲಿಲ್ಲ. 34 ರೂಪಾಯಿ ಅವ್ರ ಅಕೌಂಟ್ಗೆ ನೇರವಾಗಿ ಹಾಕುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಮನೆ ಬೆಳಗಬೇಕು, ಕುಟುಂಬ ಬೆಳಗಬೇಕು. ಮನೆ ಬೆಳಗಬೇಕು ಅಂತೇಳಿ ಉಚಿತವಾಗಿ ಗೃಹ ಜ್ಯೋತಿ ಎಲ್ಲರಿಗೂ ಕೂಡ ಬಡವರಿಗೆ 90% ಝೀರೋ ಬಿಲ್ ಬರ್ತಾ ಇದೆ ತಾನೆ? ಬರ್ತಾ ಇದೆಯೋ ಇಲ್ಲ? ಕೈ ಎತ್ತಿ ಯಾರು ಬರ್ತಾ ಇದೆಯೋ ಇಲ್ಲೋ? ಫ್ರೀ ಬಿಲ್ಲು ಬರ್ತಾ ಇದೆ. ಸೊ ಹಂಗೆ ನಾನು ಹೇಳೋದು ಇಷ್ಟೇ, ಮೊನ್ನೆ ವಿಧಾನಸೌಧದಲ್ಲಿ ಹೇಳಿದೆ, 5 ಬೆರಳು ಸೇರಿ 1 ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗ್ಯಾರಂಟಿ ಆಯಿತು. ಅರಳಿದ ಕಮಲ ಹೂವು ಇದನ್ನು ನೋಡಿ ಉದುರಿ ಹೋಯಿತು. 5 ಗ್ಯಾರಂಟಿ ನೋಡಿ ಮಹಿಳೆ ಹೊತ್ತ ತೆನೆ ಎಸೆದು ಹೋದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಕರ್ನಾಟಕ ಸಮೃದ್ಧಿ ಆಯಿತು, ಕರ್ನಾಟಕ ಪ್ರಭುತ್ವ ಆಯಿತು. ಇದಾಯ್ತೋ ಇಲ್ವೋ? ಅಷ್ಟೇ. ನಾನು ನಿಮ್ಗೆ ಕೇಳ್ತಾ ಇರೋದು, ನೀವೆಲ್ಲ ನಮಗೆ ಆಶೀರ್ವಾದ ಮಾಡಬೇಕು, ಶಕ್ತಿ ಕೊಡಬೇಕು. ನುಡಿದಂತೆ ನಡೆದಿದ್ದೇವೆ. ಮುಖ್ಯಮಂತ್ರಿಗಳು ನಾವು ಏನು ಮಾತು ಕೊಟ್ಟಿದ್ದೋ, ಫ್ರೀ ಕರೆಂಟು, ಫ್ರೀ ಬಸ್ಸು, 10 kg ಅಕ್ಕಿ, 2,000 ರೂಪಾಯಿ ಎಲ್ಲ ಗ್ಯಾಸ್ಗೆ ಎಲ್ಲ ಸೇರಿ ಏನೇನು ಮಾತು ಕೊಟ್ಟಿದ್ದೋ, ಕೊನೆಗೆ ಯುವ ನಿಧಿ ಯಾರು ಡಿಗ್ರಿ ಪಾಸ್ ಮಾಡ್ತಾರೆ, ಯಾರು ಕೆಲಸ ಇಲ್ಲ ಅವರೆಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋಂಥ ಕೆಲಸ ಡಿಪ್ಲೊಮೋರೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಜೊತೆಯಲ್ಲಿ ಸಂಪರ್ಕವನ್ನು ಇಟ್ಕೊಂಡು ನಾವು 3 ಜನರು ಸೇರಿ ಒಟ್ಟೆ ಕೆಲಸ ಮಾಡಬೇಕಾಗಿದೆ. ಆಂಧ್ರಕ್ಕೂ ಹೆಚ್ಚಿಗೆ ಇದರಿಂದ ಅನುಕೂಲ ಆಗ್ತದೆ. ಸುಮಾರು ಹಳ್ಳಿಗಳು ಮುಳುಗಡೆ ಆಗ್ತದೆ, ರಿಹ್ಯಾಬಿಲಿಟೇಷನ್ ಆಗ್ತದೆ. 33 TMC ನೀರು ಅಷ್ಟು ಸಣ್ಣದಾದಲ್ಲ, ವೇಸ್ಟ್ ಆಗಿ ಸಮುದ್ರಕ್ಕೆ ಕಳಿಸಬಾರದು. ಆ ದೃಷ್ಟಿಯಿಂದ ಈ ಯೋಜನೆಗೆ ನಮ್ಮ ಸರ್ಕಾರ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಆದಷ್ಟು ಜಾಗೃತಿಯಾಗಿ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಈ ತಿಮ್ಮಾಪುರ ಏತ ನೀರಾವರಿ ಯೋಜನೆ ಇನ್ನು ನೀರು ಎಲ್ಲ ಕೆಲಸ ಆಗಿದೆ, ನೀರು ಸ್ವಲ್ಪ ಬರಬೇಕಾಗಿದೆ. ಸೊ ಅದರಿಂದ ಈ ಯೋಜನೆ ಬಹಳ ಯಶಸ್ವಿಯಾಗಿ ಸುಮಾರು 25ರಿಂದ 30,000 ಜನ 30,000 ಎಕರೆಗಳಿಗೆ ನೀರು ರೈತರಿಗೆ ಅನುಕೂಲ ಆಗ್ತದೆ. ನಮ್ಮ ರೈತರು, ವಿಶೇಷವಾಗಿ ಸಿನ್ನೂರಿನ ಅನ್ನದಾತರು, ದೇಶಕ್ಕೆ ಒಂದು ದೊಡ್ಡ ಇತಿಹಾಸ, ಬಹಳ ವೀರ ಸೈನಿಕರ ನಾಡು ಅಂತೇಳಿ ಹೆಸರನ್ನು ಕೂಡ ತಾವೆಲ್ಲ ಪಡ್ಕೊಂಡಿದ್ದೀರಿ. ಇವತ್ತು ವಿದ್ಯಾರ್ಥಿಗಳು ಬಹಳ ಪ್ರಮುಖವಾಗಿ ನಿಮ್ಮ ಭಾಗಿ ಸರ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂಭ್ರಮನ ಆಚರಣೆ ಮಾಡ್ತಾ ಇರೋದು ನೋಡಿದ್ರೆ ನಿಮ್ಮ ಇಡೀ ಜಿಲ್ಲೆಗೆ, ಈ ತಾಲೂಕು ಬಹಳ ಮಾದರಿಯಾಗಿ ನೀವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಮಗೆ ಈ ಸರ್ಕಾರವನ್ನು ತಂದು ನೀವೆಲ್ಲ ಸೇರಿ 136 ಶಾಸಕರನ್ನು ಕೊಟ್ಟು ನಿಮ್ಮ ಶಾಸಕರನ್ನು ಆಯ್ಕೆ ಮಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಇಡೀ ರಾಜ್ಯಕ್ಕೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ದೊಡ್ಡ ಅವಕಾಶ ಇವತ್ತು ನೀವು ಎಲ್ಲ ಸೇರಿ ಕಲ್ಪಿಕೊಟ್ಟಿದ್ದೀರಿ. ಇದು ಇವತ್ತು ನಾವು